ಮುಜಮಿಲ್ ಪಾಷಾ ಅವರೇ, ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಲೆಸ್ ರ್ಯಾಡಿಕಲ್ ರೆಜಿಮ್ ಬಂದಿದೆ ಈಗ ಅಂತ. ಮುಂಚಿನಷ್ಟು ಕೋಮುವಾದಿ ಅಲ್ಲ, ಹಾರ್ಡ್ ಲೈನರ್ಸ್ ಅಲ್ಲ ಅಂತ. ಹಾಗೆ ಇರುವುದು ಇರಾನ್ಗೆ ಒಳ್ಳೇದಲ್ವಾ? ದಿನ ಬೆಳಗಾದರೆ ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್, ಯಹೂದಿಗಳನ್ನು ಕೊಲ್ತೀವಿ, ಕತೆ ಮುಗಿಸ್ಬಿಡ್ತೀವಿ. ಇದರಿಂದಾಗಿ ಆ ದೇಶದ ಕತೆ ಹಿಂಗಾಯಿತು. ಅದನ್ನು ಬಿಟ್ಟು ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ, ದೇಶ ಉದ್ಧಾರ ಆಗಲಿ. ಇಂಥದ್ದೊಂದು ನಿಲುವಿಗೆ ರೆಜಿಮ್ ಬರೋದು ಒಳ್ಳೇದಲ್ವಾ? ಈಗ 40 ವರ್ಷ ರೀ, ಇಷ್ಟು ಮಧ್ಯಪ್ರಾಚ್ಯದ ದೇಶಗಳು, ಇಷ್ಟು ಮಿಡ್ಲ್ ಈಸ್ಟ್ನ ದೇಶಗಳು ಇಸ್ರೇಲ್ನ ಹೊಡೆದಾಕಕ್ಕೆ ಪ್ರಯತ್ನ ಪಟ್ಟರಪ್ಪ, ಏನೂ ಮಾಡೋಕ್ಕಾಗಲಿಲ್ಲ. ಈಗ ಅವ್ರು ಒಪ್ಪಂದ ಮಾಡ್ಕೊಂಡ್ರಿ. ಸೌದಿ ಅರೇಬಿಯಾನೇ ಇಸ್ರೇಲ್ ಜೊತೆ ಚೆನ್ನಾಗಾಗಿದೆ, ಕತಾರ್ನವ್ರು ಚೆನ್ನಾಗಿ ಆಗ್ತಿದ್ದಾರೆ. ಉಳಿದ ಅಂಥ ದೇಶಗಳೇ ಸರಿ ಹೋಗ್ತಿರುವಾಗ ಇರಾನ್ಗೆ ಯಾಕೆ ಹಿಂಗೆ? ಅಬ್ರಹಾಂ ಅಕಾರ್ಡ್ ಸೈನ್ ಆಗಿದೆ, ಅದೇ ಸರ್. ಇದರಲ್ಲಿ ಏನಾಯಿತು, ಟ್ರಂಪ್ದು ಒಂದು ಅನಾಲಿಸಿಸ್ ಏನಿತ್ತು, ಈ ವೆನೆಜುಲಾ ಇಲ್ಲಿ ಹೋಗಿ ಪ್ರೆಸಿಡೆಂಟ್ಗೆ ಇಟ್ಕೊಂಡು ಸರ್ ಅಲ್ಲ, ಈ ಒಂದು ಪ್ರಶ್ನೆಗೆ ನಂಗೆ 4 ನಿಮಿಷ ಟೈಮ್ ಇದೆ. ಓಕೆ, ಇರಾನು ಆ ಹಾರ್ಡ್ ಲೈನ್ ಸ್ಟ್ಯಾಂಡನ್ನು ಬಿಟ್ಟು ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ ಯಾಕೆ ಆಗೋದಿಲ್ಲ ಅಂತ? ಸರ್, ಇದರಲ್ಲಿ ನೀವು ನೋಡೋಕ್ಕೆ ಹೋದರೆ ಇರಾನ್ ಜನರು ಇದ್ದಾರೆ, ಅವರೆಲ್ಲ ಸಪೋರ್ಟಲ್ಲಿ ಬಂದುಬಿಟ್ರು. ನೀವು ನೆನ್ನೆ ಇವ್ರು ಅನೌನ್ಸ್ ಮಾಡುವಾಗ ವಿಜುವಲ್ಸ್ ನೋಡಿರಬಹುದು ನೀವು, ಎಲ್ಲ ಜನರೆಲ್ಲ ಈ ಪುಲ್ಸ್ ಮೇಲೆ ಮತ್ತು ಪವರ್ ಪ್ಲ್ಯಾಂಟ್ಸಲ್ಲಿ ಎಲ್ಲ ಇದು ಆಗಿಬಿಟ್ರು. ಸೊ ಹಾಗಾಗಿ ನೀವು ನೋಡಿದ್ರೆ ವಾರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಹ್ಯೂಮನ್ಸ್ ಲೈಫ್. ಸೊ ಈ ಡಿಸಿಷನ್ಸ್ ಏನು ತೊಗೊಂಡಿದ್ದಾರೆ, ಈ ಸೀಸ್ ವೈರ್ ಬಗ್ಗೆ ಏನು ತೊಗೊಂಡಿದ್ದಾರೆ, ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಿಲ್ಲ. ನೋಡೋಣ, ರಿಯಾಜ್ ಆದರೂ ಕೊಡ್ತಾರಾ ಅಂತ. ರಿಯಾಜ್, ಇಸ್ರೇಲ್ ಪಾಡಿಗೆ ಇಸ್ರೇಲ್ ಇರಲಿ, ನಮ್ಮ ಪಾಡಿಗೆ ನಾವಿರ್ತೀವಪ್ಪ. ಇರಾನ್ ಯಾಕೆ ಹಂಗೆ ಅನ್ಬಾರ್ದು? ಇಸ್ರೇಲ್ ಇರಾನಿಗೆ ಏನು ಮಾಡಿದೆ? ಖಂಡಿತವಾಗಿಯೂ ಇರಾನ್ ಇದ್ರೂ ಸಹ ಇಸ್ರಾಯೇಲ್ ಅವರು ಬಿಡಲ್ಲ. ಯಾಕಂದ್ರೆ ಯಹೂದಿಗಳು ಯಾರಿಗೂ ನೆಮ್ಮದಿಯಾಗಿ ಬದುಕಲು ಬಿಡೋದೇ ಇಲ್ಲ. ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡದೆ ಯಹೂದಿಗಳೇ. ಯಾಕಂದ್ರೆ ಮುಸ್ಲಿಂ ರಾಷ್ಟ್ರಗಳ ಮೇಲೆ, ಈಗ ಫಲಸ್ತೀನ್ ಮೇಲೆ, ಗಾಜಾ ಮೇಲೆ ದಾಳಿ ಮಾಡಿದವರು ಯಾರು? ಹಿಟ್ಲರ್ ಕೊಂದಿದ್ದು ಏನಕ್ಕೆ ಯಹೂದಿಗಳನ್ನ? ಯಾಕಂದ್ರೆ ಯಹೂದಿಗಳ ಇತಿಹಾಸ ಚೆನ್ನಾಗಿ, ಯಹೂದಿಗಳು ನೆಮ್ಮದಿಯಾಗಿ ಬದುಕಕ್ ಬಿಡಲ್ಲ. ಒಂದ್ ನಿಮಿಷ, ಆಕ್ರೋಶ ಇರೋದು ಇಸ್ರೇಲ್ ಮೇಲಲ್ಲ, ಯಹೂದಿಗಳ ಮೇಲೆ. ಯಹೂದಿಗಳ ಪ್ರಪಂಚದ ಯಾವ ಭಾಗದಲ್ಲಿ ಇರಲಿ, ಇಸ್ರೇಲ್ ಯಹೂದಿಗಳ ಅಲ್ಲ, ದೇಶನೇ ಅಲ್ಲ, ಯಹೂದಿ ದೇಶಗಳನ್ನೇ ಇಸ್ರೇಲ್. ಯಾಕಂದ್ರೆ ಇವತ್ತು ಇಸ್ರೇಲ್ ಸೃಷ್ಟಿ ಮಾಡ್ತಾ ಇರೋದೇ ಅವರು, ಭಯೋತ್ಪಾದನೆ ಸೃಷ್ಟಿ ಮಾಡ್ತಾ ಇರೋದೇ ಪ್ರವಾದಿ ಈಸಾ ಅಲೈಹಿಸ್ಸಲಾಂ ರವರನ್ನೇ ಆಗಿಲ್ಲ. ಅವರು ಜನರನ್ನ ಹಾಕ್ತಾರ. ಅವರಿಗೆ ಬಡ್ಡಿ ವ್ಯವಸ್ಥೆ, ಅವರ ದಬ್ಬಾಳಿಕೆ, ರಾಜತಂತ್ರಿಕೆ, ಆಮೇಲೆ ಆಡಳಿತ ಬೇಕಾಗಿರುವಂತಹ ವ್ಯವಸ್ಥೆ ಇಸ್ರೇಲ್ ನೋಡ್ದು. ಹಾಗಾಗಿ ಅವ್ರ ಆತಂಕವನ್ನು ಸೃಷ್ಟಿ ಮಾಡೋದೇ ಇಸ್ರೇಲ್. ಅಲ್ಲಿಗೆ ಇದು ಮುಗಿಯೋದಲ್ಲ ಅಂತ ಮುಸ್ಲಿಮರಿಗೆ ಇರುವ ಯಹೂದಿ ದ್ವೇಷ ಎಲ್ಲಿ ತನಕ ಕಡಿಮೆ ಆಗೋದಿಲ್ವೋ ದಿನವರೆಗೂ ಇಸ್ರೇಲ್ ಯಹೂದಿಗಳ ದ್ವೇಷ ಮುಗಿಯೋದಿಲ್ಲ. ಅಂದ್ರೆ ಅಬ್ರಹಾಂ ಅಕಾರ್ಡ್ ಮಾಡಿಕೊಂಡಂತ ಮಿಡ್ಲ್ ಈಸ್ಟ್ ನ ದೇಶಗಳಿಗೆ ಬುದ್ಧಿ ಇಲ್ಲ, ದಿನವರೆಗೂ ಯಹೂದಿಗಳು ಅವುಗಳನ್ನು ಆಳ್ತಾ ಇರುವ ಸುಲ್ತಾನರುಗಳಿಗೆ ಬುದ್ಧಿ ಇಲ್ಲ. ಮಾನವೀಯತೆಯ ವಿರುದ್ಧ ಯಹೂದಿಗಳು ನರಸಂಹಾರ ಮಾಡ್ತಾನೆ ಇರ್ತಾರೆ. ಕ್ವಿಕ್ ಆಗಿ ಹೇಳ್ಬಿಡಿ, ಇರಾನ್ಗೆ ಇಸ್ರೇಲ್ ಏನ್ ಮಾಡಿತ್ತು? ಗಾಜಾಗೆ ಇಸ್ರೇಲ್ ಏನ್ ಮಾಡಿತ್ತು? ಫಲಸ್ತೀನ್ ಇಸ್ರೇಲ್ ಏನ್ ಮಾಡಿತ್ತು? ಅಲ್ರಿ, ಅವರವರ ಮಧ್ಯೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ ರೀ, ಜಾಗದ ಗಲಾಟೆ ಇದೆ. ಇರಾನ್ಗೂ ಇಸ್ರೇಲ್ಗೂ ಏನಿದೆ ಅಂತ ಕೇಳ್ತಾ ಇದ್ದೀನಿ. ಬಂದಿದ್ದೆ ಆಶ್ರಯ ಕೊಟ್ಟಿದ್ದು, ಆಶ್ರಯ ಫಲಸ್ತೀನ್ನವರು ಆಶ್ರಯ ಕೊಟ್ಟಿದ್ದು. ಹಾಗಾಗಿ ಇವತ್ತು ಅವ್ರಿಗೇನು ದೇಶ ಇರಲಿಲ್ಲ. ಅವ್ರು ಅಣು ಬಾಂಬ್ ತಯಾರು ಮಾಡ್ತಾ ಇದ್ದಾರೆ, ಅವರು ಇದನ್ನ ದಬ್ಬಾಳಿಕೆ ಮಾಡ್ತಾ ಇದಾರೆ ಅಂತ ಇಸ್ರೇಲ್ ಕೆಣ್ಕೊಂಡು ಅಮೆರಿಕ ಜೊತೆ ಸೇರ್ಕೊಂಡು ಹೋಗಿ ಫೈನಲಿ ಒಂದು ಮಾತು ಹೇಳ್ತೀನಿ. ಇಸ್ರೇಲ್ ಮತ್ತು ಅಮೆರಿಕ ಇಸ್ರೇಲ್ ಎಲ್ಲಿತ್ತು ಅಂತ ನಾನು ಕುರಾನ್ ಅಲ್ಲಿ ತೋರಿಸ್ತೀನಿ, ಪ್ಯಾಲೆಸ್ಟೈನ್ ಎಲ್ಲಿತ್ತು ಅಂತ ನೀವು ತೋರಿಸ್ಬಿಡಿ ಒಂದ್ಸಲ. ಥ್ಯಾಂಕ್ ಯು ಸೋ ಮಚ್. 100% ತೋರಿಸ್ತೀನಿ, ನಾನು ಕುರಾನ್ ಓದಿದ್ದೀನಿ. ಮೂರು ಜನರಿಗೂ ಥ್ಯಾಂಕ್ ಯು ಸಂಜೀವ್ ಕುಮಾರ್ ಅವರೇ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.